ದೇಶದ ಜನತೆಗೆ ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ್ನಿಂದ ಕೂಡ ಚಿನ್ನ ಖರೀದಿ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿತ್ತು. ಕಾರಣ ಚಿನ್ನದ ದರ ಪದೇ ಪದೇ ಜಾಸ್ತಿ ಆಗ್ತಾ ಇದೆ. ಚಿನ್ನ ಕೊಳ್ಳೋದಕ್ಕೆ ಸಕಾಲ ಅಲ್ಲ, ದಯವಿಟ್ಟು ಯಾರು ಕೂಡ ಚಿನ್ನ ತಗೊಳ್ಬೇಡಿ ಅಂತ. ಜೊತೆಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ಬಿಟ್ರು, ಅಗತ್ಯ ಬಿದ್ದರೆ ಮಾತ್ರ ಚಿನ್ನ ಖರೀದಿ ಮಾಡಿ, ಆದಷ್ಟು ಕಡಿಮೆ ಇರಲಿ ಚಿನ್ನದ ಮೇಲೆ ಹೂಡಿಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಅಂತ. ಯಾಕೆ ಚಿನ್ನ ಕೊಳ್ಳಬಾರ್ದ? ಅಷ್ಟೊಂದು ದುಬಾರಿ ಆಗ್ತಾ ಇದೆ, ಇನ್ನೂ ದುಬಾರಿ ಆಗ್ಬಿಡ್ತಾ, ಕೈಗೆಟುಕುವ ದರದಲ್ಲಿ ಚಿನ್ನ ಸಿಗೋದೇ ಇಲ್ವಾ ಅಂತ ಬಹುತೇಕರು ಆತಂಕ ಪಡ್ತಾ ಇದ್ರು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಬಹಳ ಚಿಂತೆಗೀಡಾಗಿದ್ರು, ಚಿನ್ನ ಖರೀದಿ ಆಗ್ತಿಲ್ವಲ್ಲ, ದಿನೇ ದಿನ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಅಂತ. ಬಟ್ ಇದರ ಮಧ್ಯದಲ್ಲಿ ವೆರಿ ಶಾಕಿಂಗ್ ನ್ಯೂಸ್ ಅಂದ್ರೆ, ಇಷ್ಟು ದಿನಗಳ ಕಾಲ ಕೇಳ್ತಾ ಇದ್ದಂತ ಸುದ್ದಿಗೆ ತದ್ವಿರುದ್ಧವಾಗಿ ಒಂದು ಸುದ್ದಿ ಬಂದಿದೆ. ಈಗ ಇರುವ ಚಿನ್ನವನ್ನ ಕೂಡ ಮಾರಾಟ ಮಾಡ್ತಿದ್ದಾರೆ. ಕಾರಣ ಚಿನ್ನದ ಬೆಲೆ ದಿಢೀರ್ ಅಂತ ಕುಸಿತ ಆಗಿರೋದ್ರಿಂದ ಅಂತ. ಹಳೆ ಚಿನ್ನ ಕೊಡೋದಂತೆ, ಹೊಸ ಚಿನ್ನ ಖರೀದಿ ಮಾಡೋದಂತೆ. ಯಾಕೆ ಹಿಂಗೆ ಆಗ್ತಾ ಇದೆ ದೇಶದಾದ್ಯಂತ ಬೆಳವಣಿಗೆಗಳು? ಯಾಕೆ ಹಳೆ ಚಿನ್ನಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಇಷ್ಟು ದಿನಗಳ ಕಾಲ ಚಿನ್ನ ಖರೀದಿ ಮಾಡೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇರೋರು ಈಗ ಇರುವ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಬಹುತೇಕರು ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ರು, ಬಟ್ ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರಂತೆ. ಯಾಕೆ, ಏನಾಗ್ತಾ ಇದೆ, ಎಕ್ಸಾಕ್ಟ್ಲಿ ಕಾರಣ ಏನು? ನಿಜಕ್ಕೂ ಚಿನ್ನ ಮಾರಾಟ ಮಾಡಲೇಬೇಕಾ ಅಂತ ಅನಿವಾರ್ಯತೆ ಪರಿಸ್ಥಿತಿ ಇದೆಯಾ ನಮ್ಮಲ್ಲಿ? ಈ ಎಲ್ಲ